ಓಂ ಶಾಂತಿ. ಯಾವುದೇ ಒಂದು ವೆಹಿಕಲ್ ಸ್ಪೀಡಪ್ ಆಗಿ ಮುಂದೆ ಹೋಗಬೇಕಾದ್ರೆ, ದೀರ್ಘಕಾಲದ ಬಾಳಿಕೆ ಬರಬೇಕಾದ್ರೆ ಇಂಜಿನ್ ಬಹಳ ಚೆನ್ನಾಗಿರಬೇಕು. ನಮ್ಮ ಸರ್ವಿಸ್ ಇಂಜಿನಿಯರ್ ಚೆಕ್ ಮಾಡ್ತಿದ್ದಾರೆ, ವೆನಿಲಾ ಐಸ್ ಕ್ರೀಮ್ ತಿಂದಾಗ ಗಾಡಿ ಲೇಟಾಗಿ ಯಾಕೆ ಸ್ಟಾರ್ಟ್ ಆಗ್ತದೆ ನೋಡಿದರೆ ABC ಕರೆಕ್ಟ್ ಇದೆ, ಆಕ್ಸಿಲೇಟರ್, ಬ್ರೇಕ್, ಕ್ಲಚ್. ನೆಕ್ಸ್ಟ್ ಅವ್ರ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಹೇಳ್ತಾರೆ, ಇಂಜಿನ್ ಚೆಕ್ ಮಾಡು. ಇಂಜಿನಿನ ಕೆಲಸ ಏನು? ಇಡೀ ಗಾಡಿಗೆ ಇಂಜಿನ್ ಪವರ್ ಹೌಸ್ ಇದ್ದಂತೆ. ಇಂಜಿನ್ ಪವರ್ ಹೆಂಗೆ ಕೊಡ್ತದೆ? ಹವಾ ಮತ್ತು ಪೆಟ್ರೋಲ್ ಈಕ್ವಲ್ ರೇಷಿಯೋದಲ್ಲಿ ಆ ಒಂದು ಎನರ್ಜಿ ಬಿಡುಗಡೆ ಮಾಡ್ತದೆ. ಹೇಗೆ ಆ ಗಾಡಿ ಇಂಜಿನ್ ಪವರ್ ಹೌಸ್ ಎರಡೂ ಈಕ್ವಲ್ ರೇಷಿಯೋದಲ್ಲಿರಬೇಕು, ಹಾಗೆ ನಮ್ಮ ಜೀವನಕ್ಕೆ ಪವರ್ ಹೌಸ್ ಯಾವುದು? ಎರಡು ಈಕ್ವಲ್ ಇರಬೇಕು ನಮ್ಮ ಜೀವನದಲ್ಲಿ. ಯಾವುದ್ಯಾವುದು? ಒಂದು ಫಿಸಿಕಲ್ ಹೆಲ್ತ್, ಮತ್ತೊಂದು ಮೆಂಟಲ್ ಹೆಲ್ತ್. ಇದು ಸಫಲತೆಯ ಮನೋದಶೆ. ಸಫಲತೆಗೆ ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಆರೋಗ್ಯವಂತರಾಗಿರಬೇಕು. ಶಾರೀರಿಕವಾಗಿ ಆರೋಗ್ಯವಂತವಾಗಿರೋದು ನಮ್ಮ ಕೈಯಲ್ಲಿದೆಯೋ ಇಲ್ವೋ? ಬಾಯಿ ತೆಗೆದ್ರೇ ಇವತ್ತಿನ ಕಾಲದಲ್ಲಿ ಕಾಲು ನೋವು, ಸೊಂಟ ನೋವು, ಸಾವಿರಾರು ಕಾಯಿಲೆಗಳ ಹೆಸರು ಹೇಳ್ತಾರೆ. ಅದಕ್ಕೋಸ್ಕರ ಎಷ್ಟು ಡಾಕ್ಟರ್ಸು, ಎಷ್ಟು ಟ್ರೀಟ್ಮೆಂಟ್ಸ್. ಒಂದಾನೊಂದು ಕಾಲದಲ್ಲಿ ಆಯುರ್ವೇದಿಕ್ ಅಂತ ಅಷ್ಟೇ ಇತ್ತು. ಈಗ ಆಯುರ್ವೇದಿಕ್ ಏನು, ನ್ಯಾಚುರೋಪತಿ ಏನು, ಮ್ಯಾಗ್ನೆಟೋಥೆರಪಿ ಏನು, ಆಯಿಲ್ ಪುಲ್ಲಿಂಗ್ ಏನು, ಮೇಲೆ ಆಲೋಪತೀಸು, ಹೋಮಿಯೋಪತೀಸು, ನ್ಯೂರೋಪತೀಸು, ಫುಡ್ ನ್ಯೂಟ್ರಿಷನ್ಸ್, ಲಿಕ್ವಿಡ್ ಫುಡ್ಸ್, ಏನೆಲ್ಲ ವೆರೈಟಿ ಟ್ರೀಟ್ಮೆಂಟ್ಸ್ಗಳನ್ನು ಕೊಡ್ತಾರೆ. ಆಕ್ಯುಪ್ರೆಷರ್, ಆಕ್ಯುಪಂಕ್ಚರ್. ಕಾಯಿಲೆ ಬಂದ ಮೇಲೆ ನಿವಾರಣೆಗೆ ಸಾವಿರಾರು ಮಾರ್ಗಗಳು. ಜಾಣರು ಯಾರು? ಕಾಯಿಲೆ ಬರದೇ ಇರೋಂಗೆ ನೋಡ್ಕೊಳ್ಳೋರೆ ಜಾಣರು. ಶರೀರವನ್ನು ತಾಳಿಕೆ ಬಾಳಿಕೆ ಬರುವಂಗೆ ಇಟ್ಕೊಳ್ಳೋರೆ ಜಾಣರು. ಕಾರ್ ಆಕ್ಸಿಡೆಂಟ್ ಆದಮೇಲೆ ಭಾಳ ಖರ್ಚು ಮಾಡಬೇಕಾಗ್ತದೆ, ಆದರೆ ಆಕ್ಸಿಡೆಂಟ್ ಆಗದೇ ಇರೋಂಗೆ ನೋಡ್ಕೋಬೇಕಲ್ಲ. ಹಾಗೆ ಈ ದೇಹಕ್ಕೆ ಕಾಯಿಲೆ ಬರದೇ ಇರೋಂಗೆ ನೋಡ್ಕೊಳ್ಳೋದು ನಮ್ಮ ಕೈಯಲ್ಲಿದೆ ಶಕ್ತಿ. ಈ ಕಾರ್ ಭಾಳ ತಾಳಿಕೆ ಬರಬೇಕಾದ್ರೆ ಎಕ್ಸಸೈಸ್ ಬಹಳ ಇಂಪಾರ್ಟೆಂಟ್. ಫಿಸಿಕಲ್ ಎಕ್ಸಸೈಸ್ ದೇಹವನ್ನು ಆ್ಯಕ್ಟಿವ್ ಆಗಿಡ್ತದೆ. ಫಿಸಿಕಲ್ ಎಕ್ಸಸೈಸ್ ಕೇವಲ ಜೂನ್ 21ಕ್ಕೆ ಒಂದು ದಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡಿ ಮುಗಿಸಿದ್ರೆ ನಡೆಯಲ್ಲ. ಎವ್ರಿ ಡೇ ದೇಹದ ಎವ್ರಿ ಜೀವಕೋಶ, ಅಂಗಾಂಗ, ಮಸಲ್ಸ್ ಇವುಗಳಿಗೆ ಎಕ್ಸಸೈಸ್ ಆಗಲೇಬೇಕು. ಮೊದಲಿನ ಕಾಲದವ್ರು ಎಕ್ಸಸೈಸ್ ಮಾಡೋದು ಕಂಪಲ್ಸರಿ ಇರಲಿಲ್ಲ, ಯಾಕೆಂದರೆ ಅವ್ರ ಜೀವನ ಪದ್ಧತಿಯೇ ಎಕ್ಸಸೈಸ್. ದಿನ ಬೀಸುಕಲ್ಲು ರುಬ್ಬೋದು, ದಿನ ಮರದಲ್ಲಿ ಅಕ್ಕಿ ಬೇಳೆ ಸಾಣಿಸೋದು ಅಥವಾ ಕೇರುವುದು, ಬಟ್ಟೆ ವಾಶ್ ಮಾಡೋದು, ಭುಜಕ್ಕೆ ಎಕ್ಸಸೈಸ್. ಈಗ ಅವು ಮಾಡೋಂಗಿಲ್ಲ ಅಂದಮೇಲೆ ಎಲ್ಲದಕ್ಕೂ ಮಷಿನ್ ಇದೆಯಲ್ಲ. ಹೋಗಿ ತರೋದು ನಾವು ಮಾರ್ಕೆಟ್ನಲ್ಲಿ ಕ್ಲೀನ್ ಆಗ್ಲಾರದು ಕೊಡ್ರಿ ಅಂತೀವೋ, ಕ್ಲೀನ್ ಆಗಿದ್ದು ಪ್ಯಾಕೆಟ್ ಫುಡ್ಸ್ ತರ್ತೀವಿ, ಕ್ಲೀನ್ ತರ್ತೀವಿ. ಮಷಿನ್ ಎಲ್ಲ ಮಾಡ್ತದೆ. ಮಷಿನ್ನೇ ಎಲ್ಲ ನಮ್ಮ ಕೆಲಸ ಮಾಡ್ತದೆ ಅಂದಮೇಲೆ ಮನುಷ್ಯ ತನ್ನ ಕೆಲಸ ತಾನು ಮಾಡ್ಕೋಬೇಕಾದ್ರೆ ಫಿಸಿಕಲ್ ಎಕ್ಸಸೈಸ್ ಮಾಡಲೇಬೇಕು. ವಾಷಿಂಗ್ ಮಷಿನ್ ಹತ್ರ ನಿಂತು ಹ್ಯಾಂಡ್ ರೊಟೇಷನ್ ಮಾಡ್ತಿರ್ತಾನೆ ಮನುಷ್ಯ. ವಾಷಿಂಗ್ ಮಷಿನ್ ಹತ್ರ ಮೊದಲಿನವ್ರು ಹ್ಯಾಂಡ್ ರೊಟೇಷನ್ ಯಾಕೆ ಮಾಡ್ತಿರ್ಲಿಲ್ಲ ಅಂದ್ರೆ ಬಟ್ಟೆ ವಾಶ್ ಮಾಡಿದ್ರೆ ಒಂದು ಹ್ಯಾಂಡ್ ರೊಟೇಷನ್, ಹಿಂಡುವುದು, ಇವೆಲ್ಲನೂ ಮೊದಲಿನವ್ರು ಮಾಡ್ತಿದ್ರು. ಕಾಯಿಲೆಗಳಷ್ಟು ಇರ್ತಿದ್ದಿಲ್ಲ. ಈಗ ಎಲ್ಲನೂ ಮಷಿನ್ ಮಾಡ್ತದೆ ಅಂದಮೇಲೆ ಮನುಷ್ಯ ಅಟ್ಲೀಸ್ಟ್ ತನ್ನ ಶರೀರ ತಾಳ್ಕೆ ಬರಬೇಕಾದ್ರೆ ಎಕ್ಸಸೈಸ್ ಮಾಡಬೇಕು. ಫಿಸಿಕಲ್ ಎಕ್ಸಸೈಸ್, ಲೂಸ್ನಿಂಗ್ ಎಕ್ಸಸೈಸ್, ಜಾಯಿಂಟ್ಸ್ ಪೇನ್ಗೆ, ಅದು ಮಸಲ್ಸ್ ಏನೆಷ್ಟು ಹಿಡಿದಿರ್ತದೆ ಅದೆಲ್ಲ ಬಿಡಲಿಕ್ಕೆ ಬಹಳ ಈಸಿ ಆಗ್ತದೆ. ಎರಡನೇದು, ಫಿಸಿಕಲ್ ಎಕ್ಸಸೈಸ್ ಮಾಡಲಿಕ್ಕಾಗಿಲ್ವ ಅಟ್ಲೀಸ್ಟ್ ವಾಕ್ ಆದರೂ ಮಾಡಬೇಕು. ವಾಕಿಂಗ್, ಜೋ ವಾಕ್ ಕರ್ತಾ ಹೈ ವೋ ಕಿಂಗ್ ಬಂತಾ ಹೈ. ವಾಕ್ ಮಾಡೋರು ಕಿಂಗ್ ಆಗ್ತಾರೆ. ವಾಕಿಂಗ್ ಅಂದರೆ ಮಠ ಮಧ್ಯಾಹ್ನದಾಗ 12 ಗಂಟೆಗೆ ವಾಕ್ ಮಾಡೋದಲ್ಲ. ಫ್ರೆಶ್ ಆಕ್ಸಿಜನ್, ಪೊಲ್ಯೂಷನ್ ಇಲ್ಲದಿರುವಾಗ, ಟ್ರಾಫಿಕ್ ಇಲ್ಲದಿರುವಾಗ ವಾಕ್ ಮಾಡೋದು ವಾಕಿಂಗ್.
ಆಮೇಲೆ ಫಿಸಿಕಲ್ ಎಕ್ಸಸೈಸ್, ವಾಕಿಂಗ್ ಎಷ್ಟು ಇಂಪಾರ್ಟೆಂಟು. ಶಾರೀರಿಕವಾಗಿ ಆರೋಗ್ಯವಂತ ಇರಲಿಕ್ಕೆ ಬಹಳ ನಮಗೆ ಪರಿಣಾಮ ಬೀಳುವುದು ಆಹಾರ, ಭೋಜನ, ಆಹಾರದಂತೆ ವ್ಯವಹಾರ, ಆಹಾರದಂತೆ ಸಂಸ್ಕಾರ, ಆಹಾರದಂತೆ ಆರೋಗ್ಯ. ಈ ಜಗತ್ತಿನಲ್ಲಿ ಆಹಾರ ಅನ್ನೋದೊಂದು ಭಾಳ ಪವರ್ಫುಲ್ ಸಾಧನ. ಈಗ ಇಲ್ಲಿ ಎ ಸಿ ಆನ್ ಮಾಡಿರೆ ಶರೀರಕ್ಕೆ ತಂಪನಿಸ್ತದೆ. ವಿಜ್ಞಾನದ ಈ ಸಾಧನಗಳು ಶರೀರವನ್ನು ತಂಪುಗೊಳಿಸ್ತವೆ, ಮನಸ್ಸೇನೇನಲ್ಲ. ಕೆಲವೊಬ್ಬರು ಎ ಸಿ ರೂಮ್ನಾಗಿದ್ದು ಸಿಟ್ಟು ಮಾಡ್ತಿರ್ತಾರೆ, ಎ ಸಿ ರೂಮ್ನಾಗಿದ್ದು ಗರಂ ಆಗಿರ್ತಾರೆ. ಅಂದರೆ ಅರ್ಥ ಏನು? ಸಾಧನಗಳು, ಮಷಿನ್ಗಳು ಶರೀರ ತಂಪುಗೊಳಿಸ್ತದೆ. ಕೆಲವೊಂದು ವಸ್ತುಗಳು ಕೇವಲ ದೇಹದ ಮೇಲೆ ಅಷ್ಟೇ ಪರಿಣಾಮ ಬೀಳ್ತದೆ, ಮನಸ್ಸಿನ ಮೇಲೆ ಪರಿಣಾಮ ಬೀಳಲ್ಲ. ಭೋಜನದ ಸ್ಪೆಷಾಲಿಟಿ ಏನು? ಭೋಜನ, ನಾವು ಕುಡಿಯೋ ಪಾನಿ ದೇಹದ ಮೇಲೂ ಪರಿಣಾಮ ಬೀಳುತ್ತದೆ, ಮನಸ್ಸಿನ ಮೇಲೂ ಪರಿಣಾಮ ಬೀಳುತ್ತದೆ. ದೇಹವನ್ನೂ ರೂಪಿಸ್ತದೆ ಭೋಜನ, ಸಂಸ್ಕಾರವನ್ನೂ ರೂಪಿಸ್ತದೆ ಭೋಜನ. ಅದಕ್ಕೆ ಆಹಾರದ ಬಗ್ಗೆ ಒಬ್ಬ ಯೋಗಿ ಆಗಬೇಕಾದ್ರೆ, ಒಬ್ಬ ಸಾತ್ವಿಕ ಪರ್ಸ್ನಾಲಿಟಿ ಉಳ್ಳವನಾಗಬೇಕಾದ್ರೆ ಫಸ್ಟ್ ಚೇಂಜ್ ಆಗಬೇಕು ತನ್ನ ಆಹಾರ ಪದ್ಧತಿಯಲ್ಲಿ. ತಾನೇನಾಗಬೇಕಂತ ಬಯಸ್ತಾನೆ ಅದರಂತೆ ಆಹಾರ ಸ್ವೀಕರಿಸ್ಬೇಕು. ದೇವತೆ ಆಗಬೇಕಂತ, ಸಾತ್ವಿಕ ದೇವತೆ ಆಗಬೇಕಂತ ಜೀವನ ಶೈಲಿ ಆಪ್ಟ್ ಮಾಡಿದರೆ ಮತ್ತು ಅವನು ಸಾತ್ವಿಕ ಆಹಾರವನ್ನೇ ಸೇವಿಸಬೇಕು. ಪ್ರಾಣಿಗಳನ್ನು ಸೇವಿಸಿ ದೇವತೆಗಳನ್ನು ಆಗುವ ಆಸೆ ಇಟ್ಕೊಂಡ್ರದೇ ಹೆಂಗೆ ಸಾಧ್ಯ? ನಮ್ಮ ಇಕ್ವೇಷನ್ನೇ ರಾಂಗ್ ಆಗಿಬಿಡ್ತದೆ. 4 - 2 ಏನು ಮಾಡಿದರೂ 6 ಆಗಕ್ಕೆ ಸಾಧ್ಯನೇ ಇಲ್ಲ. 2 ಆಗಲೇಬೇಕು, ಕುಂಠಿತ ಆಗ್ತದೆ. ಹಾಗೆ ನಾವು ಮಾಂಸಾಹಾರವನ್ನು ಸ್ವೀಕರಿಸಿ ಏನು ಮಾಡಿದರೂ ನಾವು ಆರೋಗ್ಯವಂತರಾಗಕ್ಕೆ ಸಾಧ್ಯನೇ ಇಲ್ಲ. ಮಾಂಸಾಹಾರವನ್ನು ಸ್ವೀಕಾರ ಮಾಡಿದರೆ ವೆರೈಟಿ ದುಷ್ಪರಿಣಾಮಗಳು. ಒಂದು ದುಷ್ಪರಿಣಾಮ ಅಂತೂ, ಮಾಂಸಾಹಾರವನ್ನು ಸ್ವೀಕಾರ ಮಾಡಲಿಕ್ಕೆ ಈ ದೇಹ ಯೋಗ್ಯವೇ ಅಲ್ಲ. ಅದನ್ನು ಡೈಜೆಸ್ಟ್ ಮಾಡೋ ಕೆಪಾಸಿಟಿ ನಮ್ಮ ಸ್ಟಮಕ್ಕಿಗೂ ಇಲ್ಲ, ಅದನ್ನು ಇಟ್ಕೊಳ್ಳೋ ಕೆಪಾಸಿಟಿ ನಮ್ಮ ಇಂಟೆಸ್ಟೈನಿಗೂ ಇಲ್ಲ, ಅದನ್ನು ಜಗಿಯೋ ಕೆಪಾಸಿಟಿ ಹಲ್ಲುಗಳಿಗೂ ಇಲ್ಲ. ಹುಲಿ, ಸಿಂಹ, ಬೆಕ್ಕಿನಂತೆ ಹಲ್ಲು ಉಗುರುಗಳಿದ್ದರೆ ಬೇಕಿದ್ರೆ ತಿನ್ಬೋದು. ಪ್ರಾಣಿಗಳಂಗೆ ನಮ್ಮ ಶರೀರ ಆಕೃತಿ ಇದ್ದರೆ ತಿನ್ಬೋದು. ಇರೋದೇ ವೈಯಕ್ತಿಕವಾಗಿ ಮನುಷ್ಯನ ಶರೀರ ಸಾತ್ವಿಕ ಆಹಾರಕ್ಕಾಗಿ ನಿರ್ಮಾಣ ಮಾಡಲ್ಪಟ್ಟಿದೆ. ಸಾತ್ವಿಕ ಆಹಾರಿ ಅವನು ದೀರ್ಘಾಯುವಾಗಿರ್ತಾನೆ. ಸಾತ್ವಿಕ ಆಹಾರಿ ಆರೋಗ್ಯವಂತನಾಗ್ತಾನೆ. ಸಾತ್ವಿಕ ಆಹಾರಿ ಸಂಸ್ಕಾರವನ್ನು ಸಾತ್ವಿಕ ಮಾಡಿಕೊಡ್ತಾನೆ. ಪ್ರಾಣಿ ತಿಂದರೆ ಸಂಸ್ಕಾರ ಪ್ರಾಣಿ ಅಂತ ಆಗದಿರ್ತದಾ? ಪ್ರಾಣಿಯ ಮಾಂಸವನ್ನು ತಿಂದರೆ, ಪ್ರಾಣಿಯನ್ನು ತಿಂದರೆ ಹೊಟ್ಟೆ ಸ್ಮಶಾನ ಆಗದೇ ಇರ್ತದ? ಸ್ಮಶಾನ ಮಾಡ್ಕೋಬೇಡಿ. ಸಾತ್ವಿಕ ಆಹಾರವನ್ನು ಸೇವಿಸಿ. ನಿಮ್ಮ ಪವರ್ ಹೌಸ್, ನಿಮ್ಮ ಇಂಜಿನ್ ಪವರ್ಫುಲ್ ಇರ್ತದೆ. ಪೆಟ್ರೋಲ್ ಹಾಕಿ ನಡೆಸಬೇಕಾದ ಗಾಡಿಯಲ್ಲಿ ಡೀಸೆಲ್ ಹಾಕಿದರೆ ಎಷ್ಟು ತೊಂದರೆ ಆಗ್ತದೆ. ಸಾತ್ವಿಕ ಆಹಾರ ಹಾಕಿ ನಡೆಸಬೇಕಾದ ಈ ದೇಹದಲ್ಲಿ ಮಾಂಸಾಹಾರ ಹಾಕಿದರೆ ಒಳಗೆ ಎಷ್ಟು ತ್ರಾಸಾಗ್ಬೋದು. ನಾಲ್ಗೆ ರುಚಿಗೆ ಅಥವಾ ಪಾರ್ಟಿ, ಫ್ರೆಂಡ್ಸು ಎನ್ನುವ ಕ್ಷುಲ್ಲಕವಾದ ಮಾತಿಗೆ ನಾವೇನಾದರೂ ತಪ್ಪು ನಿರ್ಣಯಗಳನ್ನು ತೆಗೆದುಕೊಂಡು ನಾವು ಮಾಂಸಾಹಾರಿಗಳಾದರೆ ಪಾಪವನ್ನೂ ಭೋಗಿಸ್ಬೇಕಾಗ್ತದೆ. ಪ್ರಾಣಿ ಹಿಂಸೆ ಒಂದು ಪಾಪ ಅಲ್ವಾ? ಸೈಂಟಿಫಿಕ್ಲಿನೂ ನಾವು ತಗೋಬಾರ್ದು. ಯಾಕೆಂದರೆ ಈ ದೇಹದ ಇಂಟೆಸ್ಟೈನು, ದೇಹದ ಉಗುರು ಎಲ್ಲ ಸಾತ್ವಿಕ ಆಹಾರಕ್ಕಾಗಿ ಮಾಡಲ್ಪಟ್ಟಿದೆ. ಎರಡನೇದು, ನಾವು ಶಾರೀರಿಕ ಆರೋಗ್ಯಕ್ಕಾಗಿಯೂ ನಾವು ಅದನ್ನು ಸೇವಿಸಬಾರ್ದು. ಮಾಂಸಾಹಾರ ಡೈಜೆಷನ್ ಪ್ರಾಬ್ಲಮ್ ಆಗ್ತದೆ, ಅನೇಕ ರೋಗಗಳು ಬರ್ತವೆ. ಮೂರನೇದು, ನಾವು ಮೌಲ್ಯಯುಕ್ತವಾಗಿ ನೋಡಿದರೂ ನಾವು ಸಾತ್ವಿಕ ಆಹಾರನೇ ಸೇವಿಸಬೇಕು, ಮಾಂಸಾಹಾರವನ್ನಲ್ಲ. ಪ್ರಾಣಿ ಹತ್ಯೆಯಿಂದ ಪಾಪತ್ತಾಗ್ತದೆ. ಒಂದು ಪ್ರಾಣಿಯನ್ನು ಹಿಂಸಿಸಿ ಕೊಂದು ಅದರ ದುಃಖ ರೋದನವನ್ನು ನಾವು ತಿಂದು ಪಾರ್ಟಿ, ಎಂಜಾಯ್, ಹಬ್ಬ ಅಂತಾರೆ. ಪ್ರಾಣಿ ತಿನ್ನೋದಕ್ಕೆ ಹಬ್ಬ ಅಂತಾರೆ. ಅದನ್ನು ಹಬ್ಬ ಅಂತ ಎಂಜಾಯ್ ಮಾಡಿ ಎಂಟರ್ಟೈನ್ ಮಾಡಿದರೆ, ಒಂದು ಪ್ರಾಣಿ ದುಃಖ ಪಡುವಾಗ ನಾವು ಸಹಾಯ ಮಾಡೋದು ಒಂದು ಒಳ್ಳೆತನ.
ಪ್ರಾಣಿ ದುಃಖ ಪಡುವಾಗ ನಾನು ದುಃಖ ಪಟ್ಟರೆ ಓಕೆ, ಪ್ರಾಣಿ ದುಃಖ ಪಡುವಾಗ ನಾನು ಹಬ್ಬ ಅಂತ ಎಂಜಾಯ್ ಮಾಡಿದರೆ ಆ ಒಂದು ದುಃಖಕ್ಕೆ ಎಷ್ಟು ಪಟ್ಟು ಪಾಪ ತಾಗ್ಬೋದು. ಅದಕ್ಕೆ ಯಾವ ಆ್ಯಂಗಲ್ನಲ್ಲೂ ಮನುಷ್ಯನ ಜೀವನ, ಮನುಷ್ಯನ ಶರೀರ ಮಾಂಸಾಹಾರಕ್ಕಲ್ಲ, ಸಾತ್ವಿಕಾಹಾರಿಗಳಾಗಿ ನಿರೋಗಿಗಳಾಗಿ. ಪ್ರತಿಯೊಂದು ನಮ್ಮ ಶಾರೀರಿಕ ಆರೋಗ್ಯ ಚೆನ್ನಾಗಿರಬೇಕಾದ್ರೆ ಭೋಜನ ಸ್ವೀಕಾರ ಮಾಡುವಾಗ ಟಿ ವಿ ನೋಡೋದು, ಸೀರಿಯಲ್ಸ್ ನೋಡೋದು, ಭಯಭೀತವಾದಂತಹ ವಿಡಿಯೋಸ್ಗಳನ್ನು ನೋಡೋದು, ಅವ್ರ ಬಗ್ಗೆ ಇವ್ರ ಬಗ್ಗೆ ಕೆಟ್ಟದ್ದು ಮಾತಾಡೋದು, ಜಗಳಾಡ್ಕೊಂಡು ಊಟ ಮಾಡೋದು, ಇವೆಲ್ಲ ನಮ್ಮ ಆಹಾರವನ್ನು, ನಮ್ಮ ಪದ್ಧತಿಯನ್ನು, ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತದೆ. ಹಿಂದಿನ ಕಾಲದಲ್ಲಿ ಊಟ ಹೆಂಗೆ ಮಾಡ್ತಿದ್ರು? ಸಾಲ್ಕು ಕುಂತು ಚಲೋ ಒಂದೆರಡು ಶ್ಲೋಕ ಹೇಳಿ ಆಮೇಲೆ ಊಟ ಮಾಡ್ತಿದ್ರು. ಪರಮಾತ್ಮನ ನೆನಪಿನಲ್ಲಿ ಆಹಾರವನ್ನು ಸ್ವೀಕಾರ ಮಾಡಬೇಕು. ಆಹಾರ ಸ್ವೀಕಾರ ಮಾಡೋದು ಒಂದು ಕಲೆ, ಆಹಾರ ತಯಾರು ಮಾಡೋದು ಕಲೆ. ಆಹಾರವನ್ನು ಪರಮಾತ್ಮನ ನೆನಪಿನಲ್ಲಿ ತಯಾರು ಮಾಡಿ ಆ ಭೋಜನವನ್ನು ಪರಮಾತ್ಮನ ನೆನಪಿನಲ್ಲಿ ಸ್ವೀಕಾರ ಮಾಡಿದರೆ ಹೃದಯ ಶುದ್ಧವಾಗುತ್ತದೆ, ಹೃದಯ ತಾಳಿಕೆ ಬರ್ತದೆ. ಅವ್ರು ಹೇಳ್ತಾರೆ ಆ ಆಯಿಲ್ ಯೂಸ್ ಮಾಡಿರಿ, ಈ ಆಯಿಲ್ ಯೂಸ್ ಮಾಡಿರಿ, ಶುದ್ಧ ಆಯಿಲ್, ಈ ಆಯಿಲ್ನಿಂದ ನನ್ನ ಹೃದಯಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ. ಆದರೆ ಹೃದಯೇಶ್ವರ ಪರಮಾತ್ಮನ ನೆನಪಿನಲ್ಲಿ ಆಹಾರ ಸ್ವೀಕಾರ ಮಾಡಿ ನೀವೇ ನಿಮ್ಮನ್ನು ಚೆಕ್ ಮಾಡ್ಕೊರಿ. ನಿನ್ನೆ ಊಟ ಮಾಡಿರಿ, ಇವತ್ತು ಬೆಳಿಗ್ಗೆ ಮಾಡಿರಿ, ಮೊನ್ನೆ ಮಾಡಿರಿ, ತುತ್ತು ತುತ್ತಿಗೂ ಪರಮಾತ್ಮನ ನೆನಪಿತ್ತೆ, ಅನ್ನದಾತನ ಸ್ಮೃತಿ ಇತ್ತೆ. ಕರೆಕ್ಟ್ ಊಟದ ಟೈಮಿಗೆ ಯಾರ್ಯಾರೋ ಫೋನ್ ಬರ್ತವೆ, ಯಾರ್ಯಾರೋ ಜೊತೆಗೆ ಮಾತಾಡ್ತೀವಿ. ಸೊ ಫಿಸಿಕಲ್ ಆರೋಗ್ಯ ಕೆಟ್ಟೋಗ್ಬಿಡ್ತದೆ. ಸೆಕೆಂಡ್, ಇಂಜಿನ್ ಅಂದರೆ ಪವರ್ ಹೌಸ್, ಹವಾ ಮತ್ತು ಪೆಟ್ರೋಲ್ ಈಕ್ವಲ್ ರೇಷಿಯೋನಾಗಿರಬೇಕು. ಒಂದು ಫಿಸಿಕಲ್ ಹೆಲ್ತ್, ಇನ್ನೊಂದು ಮೆಂಟಲ್ ಹೆಲ್ತ್ ಬ್ಯಾಲೆನ್ಸ್ ಇರಬೇಕು. ಫಿಸಿಕಲ್ ಹೆಲ್ತಿಗೆ ಏನು ಬೇಕು ಗೊತ್ತಾಯ್ತಲ್ಲ, ಭೋಜನ, ವಾಕಿಂಗ್, ಎಕ್ಸಸೈಸ್. ಇನ್ನು ಮೆಂಟಲ್ ಹೆಲ್ತ್ ಹೆಂಗಿರಬೇಕು? ಮನಸ್ಸು ಕೂಲಾಗಿಟ್ಕೋಬೇಕು, ಮನಸ್ಸು ಸಮಾಧಾನವಾಗಿಟ್ಕೋಬೇಕು. ಮನಸ್ಸು ಕೂಲ್ ಮಾಡಬೇಕಾದ್ರೆ ಮನಸ್ಸು ಸಮಾಧಾನ ಇಟ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಎಂಥ ದೊಡ್ಡ ಕಂಪ್ಯೂಟರೇ ಇರಲಿ, ಎಂಥ ಹೈಟೆಕ್ಕೇ ಇರಲಿ, ಅದ್ರೊಳಗೆ ಒಂದು ಫ್ಯಾನ್ ಹಾಕಿರ್ತಾರೆ. ಯಾಕೆಂದರೆ ಅದ್ರ ಕರೆಂಟು ವರ್ಕ್ ಮಾಡಿ ಅದಕ್ಕೆ ಹೆವಿ ಲೋಡಾಗಿ ಬಿಸಿಯಾಗಿಬಿಡ್ತದೆ, ಗರಮ್ ಆಗ್ತದೆ. ನಿಮ್ಮ ಮೊಬೈಲ್ ಮುಟ್ಕೊಂಡು ನೋಡಿ ಎಷ್ಟು ಗರಮ್ ಆಗಿರ್ತದೆ. ಅದಕ್ಕೊಂದು ಫ್ಯಾನ್ ಇರ್ತದೆ. ಫ್ಯಾನ್ ಏನು ಮಾಡ್ತಿರ್ತದೆ ಅಂದರೆ ಅದನ್ನು ತಂಪು ಮಾಡ್ತಾ ಇರ್ತದೆ. ಅದು ತಂಪು ಮಾಡಿದ್ರೆ ಫೈಲ್ಸು, ಸೇವಿಂಗ್ಸು ಎಲ್ಲ ಸೆಟಪ್ ಕರೆಕ್ಟ್ ಇರ್ತದೆ. ಆ ಫ್ಯಾನ್ ಇಲ್ಲ ಅಂತಂದರೆ ಯಾವ್ಯಾವ ಫೈಲ್ಸ್ ಎಲ್ಲೆಲ್ಲೋ ಬಿದ್ದು ಬಿಡ್ತದೆ, ಹ್ಯಾಂಗ್ ಆಗಿಬಿಡ್ತದೆ, ಹೆಚ್ಚು ವರ್ಕ್ ಮಾಡೋಕ್ಕಾಗಲ್ಲ. ನಮ್ಮ ಮನಸ್ಸು ಕೂಲ್ ಇಟ್ಕೋಬೇಕು, ಹೆಚ್ಚು ವರ್ಕ್ ಮಾಡೋಕ್ಕೆ ಬರ್ತದೆ. ಮನಸ್ಸು ಸಮಾಧಾನ ಇಟ್ಕೋಬೇಕು. ಮನಸ್ಸು ಸಮಾಧಾನ ಇಟ್ಕೋಬೇಕಾದ್ರೆ ಯಾವ ಟ್ಯಾಬ್ಲೆಟ್ ತೊಗೋಬೇಕು? ಎಷ್ಟೋ ಜನರಿಗೆ ಇವತ್ತು ರಾತ್ರಿ ನಿದ್ದೆ ಹತ್ತಂಗಿಲ್ಲ, ಮಾನಸಿಕ ಟೆನ್ಷನ್ಸ್. ಎಷ್ಟೋ ಜನರಿಗೆ ಇವತ್ತು ಎಷ್ಟು ಮಾನಸಿಕ ಟೆನ್ಷನ್ಸ್ ಅಂದರೆ ನಿದ್ದೆಯಾಗೂ ಜಗಳಾಡಿ ಬಂದಿರ್ತಾರೆ, ನಿದ್ದೆಯಾಗೂ ದ್ವೇಷ ಸಾಧಿಸ್ಕೊಂಡು ಬಂದಿರ್ತಾರೆ. ಎಲ್ಲ ಮೆಂಟಲ್ ಪ್ರೆಷರ್ಸ್ನಿಂದ ದೂರಾಗಿ ಮನಸ್ಸು ಸಮಾಧಾನದಲ್ಲಿ ಇಟ್ಕೋಬೇಕಾದ್ರೆ ಪ್ರತಿನಿತ್ಯ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಬೇಕು. ಮೆಡಿಟೇಷನ್ ಏನು ಮಾಡ್ತದೆ ಗೊತ್ತಾ? ನೆಗೆಟಿವ್ ಥಾಟ್ಸನ್ನು ಪಾಸಿಟಿವ್ ಥಾಟ್ಸನ್ನಾಗಿ ಮಾಡ್ತದೆ. ನಮ್ಮ ಆಂತರಿಕ ಮಾನಸಿಕವಾದ ಆರೋಗ್ಯಕ್ಕೆ ಆಧಾರವೇ ಚಿಂತನೆಗಳು, ಸಂಕಲ್ಪಗಳು. ಸಂಕಲ್ಪ ಪಾಸಿಟಿವ್ ಇತ್ತಂದರೆ ನಾವು ಆರೋಗ್ಯವಂತರಿದ್ದೀವಿ ಅಂತ ಅರ್ಥ. ಪರಮಾತ್ಮ ಹೇಳ್ತಾರೆ ಶಾರೀರಿಕ ರೋಗಗಳೇ ಬರ್ಬೋದು, ನಿಮಗೆಂದಿಗೂ ವ್ಯರ್ಥ ಸಂಕಲ್ಪ, ನೆಗೆಟಿವ್ ಸಂಕಲ್ಪ ಬರಬಾರ್ದು. ಜೀವನದಲ್ಲಿ ಹಲ್ಚಲ್ಲೇ ಇರ್ಬೋದು, ನಿಮ್ಮ ಸ್ಥಿತಿ ಅಚಲ ಇರಬೇಕು. ಆದ್ದರಿಂದ ಮಾನಸಿಕವಾಗಿ ಆರೋಗ್ಯವಂತರಾಗಲಿಕ್ಕೆ ಎರಡು ಬಹಳ ಇಂಪಾರ್ಟೆಂಟ್. ಥಾಟ್ಸ್ ಎಲ್ಲರದು ನೆಗೆಟಿವ್ ಆಗಿಬಿಟ್ಟಿದೆ, ಬೇಗ ನೆಗೆಟಿವ್ ಥಾಟ್ಸ್ ಬಂದುಬಿಡ್ತದೆ. ಪಾಸಿಟಿವ್ ಥಾಟ್ಸ್ ಮಾಡಬೇಕಾದ್ರೆ ಎರಡು ಇಂಪಾರ್ಟೆಂಟ್ ಮಾತುಗಳ ಬಗ್ಗೆ ಗಮನ ಕೊಡಬೇಕು. ಇವತ್ತು ನಾವು ಟಿ ವಿ ನೋಡಿದರೂ ನೆಗೆಟಿವ್ ಥಿಂಕಿಂಗ್, ಜನರ ಜೊತೆಗೆ ಮಾತಾಡಿದ್ರು ನೆಗೆಟಿವ್ ಥಿಂಕಿಂಗ್, ಮೊಬೈಲ್ನಾಗ ಮಾತಾಡಿದ್ರು ನೆಗೆಟಿವ್ ಥಿಂಕಿಂಗ್, ನ್ಯೂಸ್ ಪೇಪರ್ನಾಗೂ ನೆಗೆಟಿವ್. ಆದರೆ ಪಾಸಿಟಿವ್ ಒಳಗಡೆ ತುಂಬ್ಕೋಬೇಕಲ್ಲ, ಪಾಸಿಟಿವ್ ಇನ್ಪುಟ್ ಮಾಡ್ಕೋಬೇಕಾದ್ರೆ, ಇನ್ಪುಟ್ ಪಾಸಿಟಿವ್ ಇದ್ದರೆ ಔಟ್ಪುಟ್ ಪಾಸಿಟಿವ್ ಆಗ್ತದೆ. ಪಾಸಿಟಿವ್ ಇನ್ಪುಟ್ ಮಾಡ್ಕೋಬೇಕಾದ್ರೆ ಪ್ರತಿನಿತ್ಯದ ಮಹಾವಾಕ್ಯಗಳು, ಈಶ್ವರೀಯ ವಿಶ್ವವಿದ್ಯಾಲಯದ ಮುರಳಿ ಮಹಾವಾಕ್ಯ ಕೇಳಬೇಕು. ಎರಡನೇದು ಮೆಡಿಟೇಷನ್ ಮಾಡಬೇಕು. ಮೆಡಿಟೇಷನ್ ಮತ್ತು ಮುರಳಿ ನಿಜವಾಗ್ಲೂ ನಮಗೆ ಮನಸ್ಸಿಗೆ ಪಾಸಿಟಿವ್ ಆಹಾರ. ಎಂಥ ದುಃಖ, ಚಿಂತೆ, ಗಾಬರಿ ಥಾಟ್ಸ್ನಿಂದ ಬಂದು ಕೂತ್ಕೊಳ್ಳಿ, ಮೆಡಿಟೇಷನ್ ಮಾಡಿದರೆ ಸಾಕು, ಮನಸ್ಸು ಹಗುರ ಆಗ್ತದೆ. ಮಹಾವಾಕ್ಯಗಳನ್ನು ಕೇಳಿದರೆ ಸಾಕು, ನಮ್ಮ ಬಗ್ಗೆ ಉತ್ಸಾಹ ಮತ್ತೆ ಪುನರ್ ಸ್ಥಾಪನೆ ಆಗ್ತದೆ. ನಮ್ಮ ಜೀವನ ರೂಪಿ ಕಾರ್ನಲ್ಲಿ ನಮ್ಮ ಇಂಜಿನ್ ಪವರ್ಫುಲ್ ಇರಬೇಕು. ಇಂಜಿನ್ ಪವರ್ಫುಲ್ ಇರಬೇಕಂದ್ರೆ ಅರ್ಥ ಏನು? ಶಾರೀರಿಕ ಆರೋಗ್ಯ, ಮಾನಸಿಕ ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕು. ಶಾರೀರಿಕ ಆರೋಗ್ಯ ಚೆನ್ನಾಗಿರಬೇಕಾದ್ರೆ ಭೋಜನ, ವಾಕಿಂಗ್,
ಮಾನಸಿಕ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಭಾಳ ಇಂಪಾರ್ಟೆಂಟ್, ನಮ್ಮ ಚಿಂತನೆ ಪಾಸಿಟಿವ್ ಇರಬೇಕು, ಶೀತಲವಾಗಿರಬೇಕು, ಧ್ಯಾನ ಮಾಡಬೇಕು. ಪ್ರತಿನಿತ್ಯ ಈ ರೀತಿ ಮಾಡೋಣ. ನಮ್ಮ ಪವರ್ ಹೌಸನ್ನು ಚೆನ್ನಾಗಿಟ್ಕೊಳ್ಳೋಣ. ಓಂ ಶಾಂತಿ.